ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಆರಾಧ್ಯ ದೈವ. ಆದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಆರಾಧ್ಯ ದೈವ ಯಾರು, ಮತ್ತೆ ಅವ್ರು ಪೂಜೆ ಮಾಡ್ತಿದ್ದಂತ ಮೂಲರಾಮನ್ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ? ರಾಘವೇಂದ್ರ ಸ್ವಾಮಿಗಳಿಗೆ ಆರಾಧ್ಯ ದೈವ ಬ್ರಹ್ಮಕರಾರ್ಚಿತ ಮೂಲರಾಮದೇವರು. ರಾಯರ ಮಠದಲ್ಲಿ 3 ರಾಮದೇವರು, ಒಂದು ಬ್ರಹ್ಮಕರಾರ್ಚಿತ ಮೂಲರಾಮದೇವರು, ಇನ್ನೊಂದು ಮಧ್ವಾಚಾರ್ಯ ಕರಾರ್ಚಿತ, ಅದು ಶಿರಪಾದಗಳಲ್ಲಿ ಸುದರ್ಶನ ಇದೆ, ದಶಾವತಾರ ಪೀಠ ಇದೆ ಅಂತ ಒಂದು ದಿಗ್ವಿಜಯ ರಾಮದೇವರು, ಇನ್ನೊಂದು ಜಯತೀರ್ಥರ ಕರಾರ್ಚಿತ ಜಯರಾಮದೇವರು. ಒಂದು ಮೂಲರಾಮ, ಇನ್ನೊಂದು ದಿಗ್ವಿಜಯ ರಾಮ, ಇನ್ನೊಂದು ಜಯರಾಮ ಅಂತ. ಅಂದ್ರೆ ವಿಶೇಷವಾಗಿ ರಾಮಾರಾಧಕರು ರಾಘವೇಂದ್ರ ಸ್ವಾಮಿಗಳು. ಅರ್ಚಾತು ರಾಮಚಂದ್ರಸ್ಯ ನಿರ್ಮಿತ ವಿಶ್ವಕರ್ಮಣ ವೃತ್ತಪೀಠ ಲಂಬಕರ್ಣ ತ್ರಿವಕ್ರ ಸೀತಯಾಸಹ ಅಂತ. ಅಂದ್ರೆ ಒಂದು ಉರುಟಾದ ಪೀಠ ಇದೆ ರಾಮದೇವರಿಗೆ, ತ್ರಿಭಂಗಿ ಅಂತ ನಿಂತಿರುವ ಶೈಲಿ, ತುಂಬಾ ನಯನ ಮನೋಹರ, ಸೀತಾದೇವಿಯ ಜೊತೆಗಿರುವಂತಹ ವಿಶ್ವಕರ್ಮನೇ ರಚನೆ ಮಾಡಿದ ರಾಮದೇವರು. ಬ್ರಹ್ಮದೇವರು ಅದನ್ನು ಮೊದಲು ಆರಾಧನೆ ಮಾಡಿದ್ರು. ವಿಶೇಷವಾಗಿ ಶ್ರೀರಂಗಂ ರಂಗನಾಥನ ಜೊತೆಗೆ ಇಟ್ಟು ಆರಾಧನೆ ಮಾಡ್ತಾ ಇದ್ರಂತೆ. ಈ ಆರಾಧನೆ ನಡೆದಿದೆ. ಆಮೇಲೆ ವಿಶೇಷವಾಗಿ ಇಕ್ಷ್ವಾಕು ರಾಜ ಆರಾಧನೆ ಮಾಡಿದ, ಜಾಂಬುವಂತ ಆರಾಧನೆ ಮಾಡಿದ, ಗಜಪತಿಯ ಕೋಶಕ್ಕೆ ಬಂತು. ಅಲ್ಲಿಂದ ವಿಶೇಷವಾಗಿ ಸಂಸ್ಥಾನಕ್ಕೆ ಆ ಪ್ರತೀಕ ಸೇರಿದೆ. ಇವತ್ತು ಆ ರಾಮದೇವರ ಆರಾಧನೆ ಎಲ್ಲಿ ನಡೆಯುತ್ತೆ ಅಲ್ಲಿ ಅತ್ಯಂತ ವೈಭವಗಳು ನಡೆಯುತ್ತೆ ಎನ್ನುವ ನಂಬಿಕೆ ಮತ್ತೆ ಅದು ವಾಸ್ತವ ಎರಡೂ ನಡೀತಾ ಇದೆ.